ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರ ಬದುಕು ಅತ್ಯಂತ ಹೀನಾಯ ಸ್ಥಿತಿ ತಲುಪಿದೆ. ಅವರ ಬದುಕು ಕರಾಳ ದಿನಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದೆ. ಏನು 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಒಂದು ಪ್ರಮುಖವಾದಂಥ ಭರವಸೆಯನ್ನು ಕೊಟ್ಟಿದ್ದರು. ಅದಲ್ಲದೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ರೈತರಲ್ಲಿ ಒಂದು ಭ್ರಮೆಗಳನ್ನು ತುಂಬಿದ್ರು. ಸ್ವಾಮಿನಾಥನ್ ವರದಿ ಪ್ರಕಾರ ಏನು ಕೃಷಿ ವೆಚ್ಚ ಇದೆ ಅದರ 1.5 ಪಟ್ಟು ಬೆಲೆಯನ್ನು ಕೊಡುವಂಥ ಒಂದು ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಅವರು ಅಧಿಕಾರಕ್ಕೆ ಬಂದ ನಂತರ ಜಾರಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ರೈತ ಸಂಘಟನೆಯವರು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆಯನ್ನು ಹಾಕ್ತಂಥ ಸಂದರ್ಭದಲ್ಲಿ ಅದೇ ನರೇಂದ್ರ ಮೋದಿ ಅವರು ನಾವು ಸ್ವಾಮಿನಾಥನ್ ವರದಿಯ ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಫಿಡೇವಿಟನ್ನು ಪ್ರಮಾಣ ಪತ್ರವನ್ನು ಕೋರ್ಟಿಗೆ ಸಲ್ಲಿಸಿ ರೈತ ವಿರೋಧಿ ನೀತಿಯನ್ನು ಅನುಸರಿಸೋದು. ಅದಲ್ಲದೆ ಕೃಷಿ ವೆಚ್ಚ ದುಬಾರಿ ಆಯಿತು. ಇವತ್ತು ರೈತರು ಸಂಕಷ್ಟವನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 22 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು, ಬೆಂಬಲ ಬೆಲೆಗಳನ್ನು ಕೊಡ್ತಾ ಇದ್ರು. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 22 ಬೆಳೆಗಳಿಗಿದ್ದಂಥ ಬೆಂಬಲ ಬೆಲೆಯನ್ನು ಕಡಿತ ಮಾಡಿದ್ದಾರೆ. ಅದಲ್ಲದೆ ಹತ್ತಿ, ಶೇಂಗಾ, ರೇಷ್ಮೆ, ಸಕ್ಕರೆ, ಆಹಾರ ಧಾನ್ಯಗಳ ಆಮದು ನೀತಿಯನ್ನು ಬದಲಾವಣೆ ಮಾಡಿ ಆಮದು ಶುಲ್ಕವನ್ನು ಇಳಿಸಿ ವಿದೇಶದಿಂದ ಆಹಾರ ಪದಾರ್ಥಗಳನ್ನು ತರಿಸ್ಕೊಳ್ಳುವುದರ ಮೂಲಕ ಇಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಕಡಿಮೆಗೆ ನರೇಂದ್ರ ಮೋದಿ ಸರ್ಕಾರ ಕಾರಣವಾಗಿದೆ. ಇದಲ್ಲದೆ ಎಲ್ಲ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತ ಕೃಷಿಯಿಂದ ವಿಮುಖನಾಗ್ತಾ ಇದ್ದಾನೆ. ಮತ್ತು ಭೂಮಿಯನ್ನು ಕಾರ್ಪೊರೇಟ್ ಕುಳಗಳಿಗೆ ಕಿತ್ತಿ ಕೊಡುವಂಥ ಹುನ್ನಾರದಿಂದ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಮತ್ತು 3 ಕರಾಳ ಕೃಷಿ ಕಾಯ್ದೆಗಳನ್ನು ಕೇಂದ್ರದಲ್ಲಿ ಜಾರಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ದೆಹಲಿಯ ಗಡಿಯಲ್ಲಿ ಸುಮಾರು 1.5 ವರ್ಷ ರೈತರು ಪ್ರತಿಭಟನೆಯನ್ನು ಮಾಡಿದ್ದು ಮತ್ತು ಆ ಪ್ರತಿಭಟನೆಗೆ ಮೋದಿ ಸರ್ಕಾರ ಗಮನ ಕೊಡದೇ ಇರುವಂಥ ಒಂದು ಪ್ರಯತ್ನಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ ಅಂತ ಒಂದು ಪ್ರಯತ್ನವನ್ನು ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ಹಂತದಲ್ಲೂ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ. ಮತ್ತು ಈಗ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ, ಇಂಡಿಯಾ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತಂದರೆ ಈ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡುವಂಥ ಒಂದು ಭರವಸೆಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನೀಡಿದೆ. ಅದೇ ರೀತಿ ಏನು ರೈತರ ಜ್ವಲಂತ ಸಮಸ್ಯೆಗಳು, ರೈತರ ಸಂಕಷ್ಟಗಳನ್ನು ಅರಿಯುವಂಥ ದಿಕ್ಕಿನಲ್ಲಿ ನಾಳೆ 11 ಗಂಟೆಗೆ ಸುಮಾರವಿ ಕನ್ವೆನ್ಷನ್ ಹಾಲ್ನಲ್ಲಿ ಸನ್ಮಾನ್ಯ ಕೃಷಿ ಸಚಿವರಾದಂಥ ಚೆಲುವರಾಯ ಸ್ವಾಮಿಯವರು ಹಾಗೂ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರೊಡನೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡವ್ರೆ. ರೈತರ ಜ್ವಲಂತ ಸಮಸ್ಯೆಗಳು ಏನಿದೆ ಅದನ್ನು ಹತ್ತಿರದಿಂದ ಅರಿಯುವಂಥದ್ದು, ಅದನ್ನು ಮುಂದಿನ ದಿನಗಳಲ್ಲಿ ಆ ಪರಿಹಾರವನ್ನು ರೂಪಿಸುವಂಥ ಒಂದು ದಿಕ್ಕಿನಲ್ಲಿ ನಾಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಜಿಲ್ಲೆಯ ಎಲ್ಲ ಪ್ರಗತಿಪರ ರೈತರು ಮತ್ತು ಪ್ರಜ್ಞಾವಂತರು, ಪ್ರಗತಿಪರ ಚಿಂತಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನು ಮಾಡಬೇಕು. ಹಾಗೂ ಮಾಧ್ಯಮ ಮಿತ್ರರು ರೈತ ಪರವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ರೀತಿಯ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಮತ್ತು ಬಹುಮುಖ್ಯ ವಿಚಾರ ಅಂದರೆ ಏನು ಇವತ್ತು ದಿವಸ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಯಿತು. ಆದರೆ ವಿಧಾನ ಪರಿಷತ್ನಲ್ಲಿ ಬೆಂಬಲ ಇಲ್ಲದಂಥ ಸಂದರ್ಭದಲ್ಲಿ ಆ ಪರಿಷತ್ನಲ್ಲಿ ಅದು ಮಸೂದೆ ಅಂಗೀಕಾರವಾಗಿರಲಿಲ್ಲ. JDS ಪಕ್ಷ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಂಥ JDS ಪಕ್ಷ ರಾತ್ರೋರಾತ್ರಿ ತೀರ್ಮಾನವನ್ನು ತಗೊಂಡು ಭೂ ಸುಧಾರಣಾ ಕಾಯ್ದೆಗೆ ಬೆಂಬಲವನ್ನು ನೀಡಿ ಭೂ ಸುಧಾರಣಾ ಕಾಯ್ದೆ ಅಂಗೀಕಾರ ಆಗುವಂಥ ಒಂದು ರೈತ ವಿರೋಧಿ ಕೆಲಸವನ್ನು JDS ಪಕ್ಷ ಮಾಡ್ತು. ಮತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ರೈತರ ಬೆಳೆಗಳಿಗೆ ಬೆಲೆಯನ್ನು ಕೇಳುವಂಥ ದಿಕ್ಕಿನಲ್ಲಿ ರೈತ ಹೋರಾಟಗಾರ್ತಿಯವರನ್ನ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಬೆಳಗಾವಿನಲ್ಲಿ ಇಷ್ಟು ದಿನ ಎಲ್ಲಿ ಮಲಗಿದ್ದೆ ನೀನು ಅನ್ನೋ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿ ರೈತ ಕುಲಕ್ಕೆ ಅಪಚಾರ ಮಾಡುವಂಥ ಒಂದು ಮಾತನ್ನು ಆಡಿದರು.
ಇಂಥ ಒಬ್ಬ ಕುಮಾರಸ್ವಾಮಿಗೆ ಇವತ್ತು ಮಂಡ್ಯದಲ್ಲಿ ರೈತರ ಓಟನ್ನು ಕೇಳುವಂಥ ನೈತಿಕ ಹಕ್ಕಿಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದಲ್ಲದೆ ಮಂಡ್ಯದ ಮನ್ಮೂಲ್ನಲ್ಲಿ ಹಾಲು ನೀರು ಹಗರಣದಲ್ಲಿ ಲಕ್ಷಾಂತರ ರೂಪಾಯಿ ಪ್ರತಿನಿತ್ಯ ಮೋಸ ಮಾಡೋದು ದೋಖ ಮಾಡುವಂಥವ್ರಿಗೆ ಇದೇ ಮುಖ್ಯಮಂತ್ರಿಯಾಗಿದ್ದವರು ಸಹಕಾರವನ್ನು ನೀಡುವ ಮಾತನ್ನು ಹೇಳ್ತಾ ಅವರು 2018ರ ಚುನಾವಣೆಯ ಸಂದರ್ಭದಲ್ಲಿ 18 ಭರವಸೆಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ರು. ಅದರಲ್ಲಿ 17 ಭರವಸೆಗಳನ್ನ ಅವರು ಈಡೇರಿಸಲು ಸಾಧ್ಯ ಆಗಲಿಲ್ಲ. ಇಂಥ ಒಂದು ಜಾತಿ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಒಂದು ಕುಟುಂಬದ ಹಿತಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ಈ ಜಿಲ್ಲೆಯ ರೈತರ ಮತವನ್ನ ಕೇಳುವಂತಹ ಒಂದು ನೈತಿಕ ಹಕ್ಕಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವಂತಹ ಒಂದು ಸಂದರ್ಭದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ಅವರಿಗೆ ಸೋಲಿಸುವ ಮೂಲಕ ಬುದ್ಧಿಯನ್ನು ಕಲಿಸಬೇಕು ಅಂತ ಇವತ್ತು ಜಿಲ್ಲೆಯ ಮತದಾರರು ನಾನು ಕೇಳ್ಕೊಂಡು ನಾನು ಒಂದೆರಡು ಮಾತನ್ನು